ಚೆನ್ನಾಗಿ ಬಂದಿದೆ ಸರ್. ಹಾ. ಸೊ ಕಲರ್ ಇದೆ ಕಲರ್ ಇಲ್ಲ ಇದು ಆಕ್ಚುಲಿ ರೆಡ್ ಆಗುತ್ತೆ. ಇಲ್ಲಿ ಊಜಿ ಕಾಟಕ್ಕೆ ನಾವೇನ್ ಮಾಡಿದ್ವಿ, ಪೇಪರ್ ಹಾಕ್ಬಿಟ್ಟಿದ್ವಿ. ಬಿಸಿಲು ಬೀಳಲಿಲ್ಲ ಅಂತಂದ್ರೆ ಇದು ರೆಡ್ ಆಗೋದಿಲ್ಲ. ಬಟ್ ಮತ್ತೆ ನೋಡಿ, ನಾವು ತಗೊಳ್ಳೋದಕ್ಕೆ ಎಂತ ಮುಂಚೆ ತೋಟ ನೋಡಿ ಹಿಂಗ್ ಬಿದ್ದಿತ್ತು, ಫುಲ್ ಖಾಲಿ ಇತ್ತು. ಇಲ್ಲಿ ಖಾಲಿ ಇತ್ತಲ್ಲ, ಒಳ್ಳೆ ಕಾಡಿದ್ದಂಗಿತ್ತು. ಇದಕ್ಕಿಂತ ಜಾಸ್ತಿ ಬುಷ್ಗಳು ಬೆಳ್ಕೊಂಡಿತ್ತು ಇಲ್ಲಿ. ಅದನ್ನೆಲ್ಲ ನಾವು ಇದ್ ಮಾಡಿದ್ವಿ, ಅಚ್ಚುಕಟ್ಟು ಮಾಡಿಸಿರೋದು. ಇಂಪ್ರೂವ್ ಮಾಡೋದಕ್ಕೆ ಫಸ್ಟ್ ಮಲ್ಚಿಂಗ್ ಇಂದ ಸ್ಟಾರ್ಟ್ ಮಾಡಿದ್ವಿ ನಾವು. ಒಂದ್ 25 ರೀತಿ ಕಾಳುಗಳನ್ನ ಹಾಕಿದ್ವಿ. ಅದರಲ್ಲಿ ಎಣ್ಣೆ ಕಾಳುಗಳು, ಏಕದಳ, ದ್ವಿದಳ ಮತ್ತೆ ಮಸಾಲೆ ಪದಾರ್ಥಗಳು. ಇದನ್ನ 4 ಒಂದೊಂದು ಎಕರೆಗೆ 25 ಕೆಜಿ ಹಾಕಿ ಫಸ್ಟ್ ಅದನ್ನ ಬಿತ್ಬಿಟ್ಟು, ಫಸ್ಟ್ ಹೂ ಬಂದಾಗ ಅದನ್ನ ಒಂದ್ 2 ಸೀಸನ್ ಮಲ್ಚ್ ಮಾಡಿಸಿದ್ವಿ. ಮಾಡಿ ನಾವು ಬೆಳೆಯೋದಕ್ಕೆ ಏನ್ ವ್ಯತ್ಯಾಸ ಅಂದ್ರೆ, ಆ ತೆಂಗಿನ ಮರ ನೋಡ್ಬೋದು ನೀವು. ಹೌದು, ಆ ತೆಂಗಿನ ಮರದಲ್ಲಿ ನೋಡಿ ಕಾಯಿ ಎಷ್ಟಿದೆ. ಹೌದು. ಹಂಗೆ ಈ ಕಡೆ ತಿರುಗಿಸ್ ನೋಡಿ ಕ್ಯಾಮ್ರಾ ನಿಮ್ದು. ಹೌದು. ಈ ನಮ್ಮ ಮರಗಳಲ್ಲಿ ನಾವು ಇದಕ್ಕೆ ಜಸ್ಟ್ OWDC ಗೋಕೃಪಾಮೃತ ಅಷ್ಟೇ ಕೊಡೋದು. ಎಷ್ಟು ಚೆನ್ನಾಗಿದೆ ನೋಡಿ. ಹೌದು. ಸಂಜೆ ಟೈಮ್ ಮತ್ತೆ ಚಳಿಗಾಲದಲ್ಲಿ ಈ ಸಣ್ಣ ಬಾಗ್ಲಿದೆ ನೋಡಿ. ಹೌದು. ಫೋಕಸ್ ಮಾಡಿದ್ರಿ ನೀವು, ಅದು ಆ ಬಾಗ್ಲನ್ನ ಕ್ಲೋಸ್ ಮಾಡ್ಕೊಂಡ್ಬಿಡ್ತೇವೆ ಅವು. ಅದೇ ಕ್ಲೋಸ್ ಮಾಡ್ಕೊಂಡ್ಬಿಡುತ್ತೆ. ಮತ್ತೆ ಬೆಳಿಗ್ಗೆ ಒಂದು 5 o'clock 6 o'clock ಅಂದ್ರೆ ಯಾವಾಗ ಬೆಳಕು ಬರುತ್ತೆ ಹೊರಗಡೆ, ಆ ಟೈಮ್ಗೆ ಕರೆಕ್ಟ್ ಓಪನ್ ಮಾಡ್ಕೊಡುತ್ತೆ. ನಾನು ಕೃಷಿ ಬರೋದಕ್ಕೆ ಮುಂಚೆ ನಾನು ಮಲ್ಟಿನ್ಯಾಷನಲ್ ಕಂಪನೀಸ್ಗಳಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಸೊ ನನ್ನ 13 ವರ್ಷ ಬಂದು ಗೂಗಲ್ ಅಲ್ಲಿ ವರ್ಕ್ ಮಾಡಿದ್ದೇನೆ. ಮತ್ತೆ ಇನ್ನೊಂದು 2-3 ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಸೊ ಬಟ್ ನಾನು ಯಾವಾಗ ಬಿಡ್ಬೇಕು ಅಂತ ಅನ್ನೋದನ್ನ ಮುಂಚೆನೆ ನಾನು ಡಿಸೈಡ್ ಮಾಡ್ಕೊಂಡು ಹೋಗಿದ್ದೆ. ಮತ್ತೆ ಅಲ್ಲಿ ಕೆಲಸದ ಒತ್ತಡ, ನೈಟ್ ಶಿಫ್ಟ್, ಫ್ರಸ್ಟ್ರೇಷನ್, ಟಾರ್ಗೆಟ್ ಈ ತರದೆಲ್ಲ ಇರೋದ್ರಿಂದ ಒಂದು ಪರ್ಟಿಕ್ಯುಲರ್ ಟೈಮ್ ಅಂತಂತದ್ದ ಬಂದಾಗ ಜಾಬ್ ಯಾಕೋ ಆಗ್ತಾ ಇಲ್ಲ ಅಂತ ಅನ್ನಿಸ್ತು. ಆ ಟೈಮ್ಗೆ ನಾವು ಈಗಾಗಲೇ ಆಲ್ರೆಡಿ ಪ್ಲಾನ್ ಮಾಡ್ಕೊಂಡಿರೋದ್ರಿಂದ ಒಂದಷ್ಟು ದುಡ್ಡು ಸೇವ್ ಮಾಡ್ಕೊಂಡಿದ್ವಿ. ಅದ್ರಲ್ಲಿ ಬಂದು ಇಲ್ಲಿ 3 ಎಕರೆ ಜಮೀನ್ ತಗೊಂಡು ಇಷ್ಟೆಲ್ಲ ಡೆವಲಪ್ ಮಾಡಿದ್ವಿ. ಸೊ ಆ 3 ಎಕರೆ ತಗೊಂಡು ಈಗ ಕಳೆದ 2.5 ವರ್ಷದಲ್ಲಿ ನಮ್ಮ ಅಗ್ರಿಕಲ್ಚರು ಯಾರ ಕಣ್ಣಿಗೂ ಕಾಣ್ತಾನೆ ಇರ್ಲಿಲ್ಲ. ಇದೇನಿದೆ ಒಳ್ಳೆ ಕಾಡು ಬೆಳೆಸ್ಕೊಂಡಿದ್ದಾರೆ, ಏನಂದ್ರೆ ಏನು ಇಲ್ಲ, ಇನ್ಕಮ್ ಅನ್ನೋ ತರಾನೇ ಇತ್ತು. ಬಟ್ ಇವಾಗ ಒಂದು 3-4 months ಇಂದ ಏನಕ್ಕೆ ಹಿಂಗ್ ಮಾಡ್ಬೇಕು ಅಂತ ಅನ್ನೋದಕ್ಕೆ ತುಂಬಾ ಜನ ಹುಡಿಕೊಂಡು ಬರ್ತಾ ಇದ್ದಾರೆ. ಯಾಕಂದ್ರೆ ಅದ್ರ ಬೆನಿಫಿಟ್ಸ್ ಅಷ್ಟಿದೆ. ನಾವು ಹೆಂಗೆ ಸಾಯಿಲ್ ಸ್ಟ್ರಕ್ಚರ್ನ ಇಂಪ್ರೂವ್ ಮಾಡ್ಕೊಂಡ್ವಿ, ಸಾಯಿಲ್ ಕಾರ್ಬನ್ ಇಂಪ್ರೂವ್ ಆಯಿತು. ಮತ್ತೆ ಈಗಾಗಲೇ ನಾವು ಏನು ಕೆಮಿಕಲೈಸ್ಡ್ ಅಂದ್ರೆ ಪೆಟ್ರೋಕೆಮಿಕಲ್ ಫರ್ಟಿಲೈಸರ್ ಕೊಡದೇನೆ ಎಷ್ಟು ಚೆನ್ನಾಗಿ ನಾವು ತೋಟ ಮಾಡ್ಬೋದು ಅಂತ ಅನ್ನೋದನ್ನ ನೋಡೋದಕ್ಕೆ ತುಂಬಾ ವಿಸಿಟರ್ಸ್ಗಳು ಬರ್ತಾ ಇದ್ದಾರೆ. ಮತ್ತೆ ನೋಡಿ, ನಾವು ತಗೊಳ್ಳೋದಕ್ಕೆ ಎಂತ ಮುಂಚೆ ತೋಟ ನೋಡಿ ಹಿಂಗ್ ಬಿದ್ದಿತ್ತು, ಫುಲ್ ಖಾಲಿ ಇತ್ತು. ಇಲ್ಲಿ ಖಾಲಿ ಇತ್ತಲ್ಲ, ಒಳ್ಳೆ ಕಾಡಿದ್ದಂಗಿತ್ತು. ಇದಕ್ಕಿಂತ ಜಾಸ್ತಿ ಬುಷ್ಗಳು ಬೆಳ್ಕೊಂಡಿತ್ತು ಇಲ್ಲಿ. ಅದನ್ನೆಲ್ಲ ನಾವು ಇದ್ ಮಾಡಿದ್ವಿ, ಅಚ್ಚುಕಟ್ಟು ಮಾಡಿಸಿರೋದು. ಪ್ರತಿಯೊಂದು ತಾಕಲ್ಲೂ ಕೂಡ ಅಗೈನ್ ಜೀವ ವೈವಿಧ್ಯತೆಗೆ ಎಲ್ಲೂ ಕೊರತೆ ಬಾರದೇ ಇರೋ ತರ ನಾವು ಒಂದೊಂದು ಕೂಡ ಪ್ಲಾನ್ ಮಾಡ್ಕೊಂಡಿದೀವಿ. ಇಲ್ಲಿ ನೋಡಿ, ಇಲ್ಲಿ ಬಿದಿರು ಹಾಕೊಂಡಿದೀವಿ. ಇದು ಬ್ಯಾಂಬೂ ಬಿದ್ರು. ಇದು ಹೊಂಗೆ. ಸೊ ಇದೆಲ್ಲ ಸ್ವಲ್ಪ ಡೆನ್ಸ್ ಆಯ್ತು ಅಂತಂದ್ರೆ ಅಕ್ಕಿ ಪಕ್ಷಿಗಳು, ಚಿಟ್ಟೆಗಳು ಸಹಸ್ರ ಸಂಖ್ಯೆಯಲ್ಲಿ ಬಂದು ಅವಕ್ಕೂ ಕೂಡ ವಾಸಸ್ಥಾನ ಆಗುತ್ತೆ. ಇಲ್ಲೆಲ್ಲ ಇದಾಕೊಂಡಿದೀವಿ, ಸಿಹಿಗೆಣಸು ಹಾಕೊಂಡಿದೀವಿ. ಸಿಹಿಗೆಣಸುಗಳನ್ನ ಈ ಮುಂಗುಸು ಮತ್ತೆ ಇಲಿ ಎಲ್ಲ ಅದು ತಿಂದು ಬಿಟ್ರೆ ನಾವು ಕೂಡ ಯೂಸ್ ಮಾಡಿದೀವಿ. ಇದೊಂದು ವಿಯೆಟ್ನಾಂ ಅರ್ಲಿ ಅಂತ ಹೇಳ್ಬಿಟ್ಟು ಹಲಸು, ವಿಯೆಟ್ನಾಂ ಸೂಪರ್ ಅರ್ಲಿ. ಇಲ್ಲಿ ಗೆಣಸಿದೆ, ಒಂದಷ್ಟು ನೇಪಿಯರ್ ಹಾಕೊಂಡಿದೀವಿ. ಓಕೆ ಸರ್, ಸಾಯಿಲ್ ಸ್ಟ್ರಕ್ಚರ್ ನೀವು ಇಂಪ್ರೂವ್ ಮಾಡೋದಕ್ಕೆ ಸೊ ಏನೇನೆಲ್ಲ ಮೈನ್ ಕಾನ್ಸೆಪ್ಟ್ಸ್ ಗಳು ತಗೊಂಡ್ರೆ ಅಂತ ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬೋದು ಸರ್? ಓಕೆ, ಸಾಯಿಲ್ ಸ್ಟ್ರಕ್ಚರ್ ಇಂಪ್ರೂವ್ ಮಾಡೋದಕ್ಕೆ ಫಸ್ಟ್ ಮಲ್ಚಿಂಗ್ ಇಂದ ಸ್ಟಾರ್ಟ್ ಮಾಡಿದ್ವಿ ನಾವು. ಒಂದ್ 25 ರೀತಿ ಕಾಳುಗಳನ್ನ ಹಾಕಿದ್ವಿ. ಅದರಲ್ಲಿ ಎಣ್ಣೆ ಕಾಳುಗಳು, ಏಕದಳ, ದ್ವಿದಳ ಮತ್ತೆ ಮಸಾಲೆ ಪದಾರ್ಥಗಳು. ಇದನ್ನ 4 ಒಂದೊಂದು ಎಕರೆಗೆ 25 ಕೆಜಿ ಹಾಕಿ ಫಸ್ಟ್ ಅದನ್ನ ಬಿತ್ಬಿಟ್ಟು, ಫಸ್ಟ್ ಹೂ ಬಂದಾಗ ಅದನ್ನ ಒಂದು 2 ಸೀಸನ್ ಮಲ್ಚ್ ಮಾಡಿಸಿದ್ವಿ. ಒಂದು ವಿತಿನ್ 3 months ಅಲ್ಲಿ 2 ಸೀಸನ್ ಅದನ್ನ ಕಂಪ್ಲೀಟ್ ಮಲ್ಚ್ ಮಾಡಿದ್ವಿ. ಅಂದ್ರೆ ನೀವು ಇವತ್ತು ಬಿತ್ತಿದ್ರಿ, 45 ದಿನಕ್ಕೆ ಹೂವು ಬಂತು, ಮತ್ತೆ ಅದನ್ನ ರೋಟಾವೇಟರ್ ಹೊಡಿಸಿ ಮತ್ತೆ ಮಾಡಿದ್ವಿ. ಮತ್ತೆ ಬಿತ್ತನೆ ಮಾಡಿದ್ವಿ, ಮತ್ತೆ ಸೇಮ್ ಬಿತ್ತನೆ ಮಾಡಿದ್ವಿ. ಮತ್ತೆ 45 ದಿನ ಆದ್ಮೇಲೆ ಹಂಗೆ ಮಾಡಿದ್ವಿ. ಇಲ್ಲ ಅಂತಂದ್ರೆ ಟೈಮ್ ಇದ್ರೆ ಏನ್ ಮಾಡ್ಬೋದು, ಅದೇ ಸಿಡಿಯೋದಕ್ಕೆ ಬಿಟ್ಬಿಟ್ಟು ಒಂದ್ 3 ತಿಂಗಳ ತನಕ ವೇಟ್ ಮಾಡಿ ಆಮೇಲೆ ರೋಟಾವೇಟರ್ ಹೊಡಿಸಿದ್ರೆ ಅಲ್ಲೇ ಬಿದ್ದಂತ ಬೀಜಗಳು ಮತ್ತೆ ಉಟ್ಕೊಳ್ಳುತ್ತೆ, ಮತ್ತೆ ತಂದು ಹಾಕುವಂಥದ್ದು ತಪ್ಪುತ್ತೆ. ಆಮೇಲೆ OWDC ಕೊಟ್ವಿ, ಗೋಕೃಪಾಮೃತ ಕೊಟ್ವಿ.
ಸೊ ಹಂಗಾಗಿ ನಾವು ಬಯೋ ಎಂಜೈಮ್ಸ್ ಅನ್ನ ಒಂದಷ್ಟನ್ನ ನಾವೇ ಮಾಡ್ಕೊಂಡಿದೀವಿ. ಅಲ್ಲಿ ನಿಮಗೆ BRC ಸೆಂಟರ್ ತೋರಿಸ್ತೀನಿ. ಓಕೆ, ನಿಮ್ದೇ ಒಂದು ಓನ್ BRC ನಮ್ದೇ ಓನ್ BRC ಸೆಂಟರ್ ಮಾಡ್ಕೊಂಡಿದೀವಿ. ಯಾವುದೇ ಗವರ್ನಮೆಂಟ್ ಹೆಲ್ಪ್ ಏನೂ ತಗೊಂಡಿಲ್ಲ. ಅದನ್ನ ಮಾಡಿರೋದ್ರಿಂದ ನಮ್ಮ ಜಮೀನಿಗೆ ಒಳ ಸುರಿವುಗಳಿಗೆ ಒಂದೇ ₹1 ಕೂಡ ನಾವು ಖರ್ಚು ಮಾಡ್ತಾ ಇಲ್ಲ, ಬೆಲ್ಲ ಬಿಟ್ಟು. ಇನ್ನೆಲ್ಲ ನಮ್ಮ ಸಾಕತ್ತೆ. ಇದೊಂದು ಸಿಹಿ ಹುಣಸೆ ನೋಡಿ. ಆರ್ಗ್ಯಾನಿಕ್ ಮಾಡಿ ನಾವು ಬೆಳೆಯೋದಕ್ಕೆ ಏನ್ ವ್ಯತ್ಯಾಸ ಅಂದ್ರೆ, ಆ ತೆಂಗಿನ ಮರ ನೋಡ್ಬೋದು ನೀವು. ಹೌದು, ಆ ತೆಂಗಿನ ಮರದಲ್ಲಿ ನೋಡಿ ಕಾಯಿ ಎಷ್ಟಿದೆ. ಹೌದು. ಹಂಗೆ ಈ ಕಡೆ ತಿರುಗಿಸ್ ನೋಡಿ ಕ್ಯಾಮ್ರಾ ನಿಮ್ದು. ಹೌದು. ಈ ನಮ್ಮ ಮರಗಳಲ್ಲಿ ನಾವು ಇದಕ್ಕೆ ಜಸ್ಟ್ OWDC ಗೋಕೃಪಾಮೃತ ಅಷ್ಟೇ ಕೊಡೋದು. ಎಷ್ಟು ಚೆನ್ನಾಗಿದೆ ನೋಡಿ. ಹೌದು. ಇದಕ್ಕೆ ಯಾವುದೇ ತರದ ಪೆಟ್ರೋಕೆಮಿಕಲ್ ಪ್ರಾಡಕ್ಟ್ಸ್ ನಾವು ಯಾವ್ದನ್ನು ಕೊಡ್ತಾ ಇಲ್ಲ. ಮತ್ತೆ ಈ ಬೇಸಿಗೆನಲ್ಲೂ ಕೂಡ ನಿಮ್ಗೆ ಯು ಕ್ಯಾನ್ ಫೀಲ್ ದಟ್ ಬ್ರೀಸ್ ಎಷ್ಟು ಫ್ರೆಶ್ ಇದೆ, ಮತ್ತೆ ವಾಟರ್ ವೇಪರ್ ಎಷ್ಟಿದೆ ಗಾಳಿನಲ್ಲಿ ಅಂತ ಅನ್ನೋದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಈಗ ರೋಡಲ್ಲಿ ನಾವು ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ರೆ ಮೂಗೆಲ್ಲ ಉರಿಯುತ್ತೆ. ಬಟ್ ನೀವು ತೋಟದಲ್ಲಿ ನೀವು 2 ಗಂಟೆ ಟೈಮ್ ಇದ್ರೂ ನಿಮ್ಗೆ ಒಂದ್ ಸ್ವಲ್ಪ ಬಾಯಾರಿಕೆ ಆಗೋದಿಲ್ಲ. ಅಷ್ಟು ವಾಟರ್ ವೇಪರ್ಸ್ ಎನ್ವೈರನ್ಮೆಂಟಲ್ ಅಂದ್ರೆ ನಮ್ಮ ಪರಿಸರದಲ್ಲೇ ಇದೆ. ಸೊ ಹಂಗಾಗೇನೆ ನಮ್ಮಲ್ಲಿ ಏನಾಗುತ್ತೆ, ತುಂಬಾ ಅಳಿಲ್ಗಳು ಬರುತ್ತೆ, ನವಿಲ್ಗಳು ಬರ್ತದೆ. ಸೊ ಸಹಜವಾಗಿನೇ ಅವಕ್ಕೆ ಬದುಕೋದಕ್ಕೆ ಆವಾಸ ಸ್ಥಾನ ಎಲ್ಲಿ ಚೆನ್ನಾಗಿರ್ತದೋ ಅದನ್ನ ಹುಡಿಕೊಂಡು ಬರ್ತವೆ. ಸೊ ಆ ವಿಚಾರದಲ್ಲಿ ನಮ್ಗೊಂದು ಖುಷಿ ಇದೆ. ನಾವು ಬದುಕೋದಲ್ದೇನೆ ನಮ್ಮ ಜೀವ ವೈವಿಧ್ಯತೆಗಳನ್ನ ಯಾವ್ದನ್ನು ನಾವು ನಾಶ ಮಾಡ್ತಾ ಇಲ್ವಲ್ಲ ಅಂತ. ಕೆಲವ್ರು ಬಂದಾಗ ಹೇಳ್ತಾರೆ, ಅಯ್ಯೋ 3 ವರ್ಷಕ್ಕೆ ಅಡಿಕೆ ಹಾಗಿರ್ಬೇಕಿತ್ತು, ಹೀಗಿರ್ಬೇಕಿತ್ತು ಅಂತಂತ. ಬಟ್ ನನಗೆ ಹೈಟ್ ಬೇಕಾಗಿಲ್ಲ, ನನಗ್ ಬೇಕಾಗಿರೋದು ಈಲ್ಡ್. ಸೊ ಇನ್ 2 ವರ್ಷ ಆದ್ಮೇಲೆ ಈಲ್ಡ್ ಗೊತ್ತಾಗ್ತದಲ್ಲ. ಈಲ್ಡ್ ಗೊತ್ತಾದಾಗ ಅವರೇ ಇದ್ ಮಾಡ್ಕೊಳ್ತಾರೆ, ಆಶ್ಚರ್ಯ ಪಟ್ಕೊಳ್ತಾರೆ. ಸೊ ಇಲ್ಲಿ ನಾವೇನ್ ಮಾಡಿದೀವಿ, ಮಧ್ಯ ನಮ್ಗೆ ನಮ್ಮ ಮನೆಗೆ ಬೇಕಾದಂತ ಒಂದಷ್ಟು ಹಣ್ಣುಗಳು ಹಾಕೊಂಡಿದೀವಿ. ಆ ಹಣ್ಣುಗಳಲ್ಲಿ ಇಲ್ಲಿ ಅವಕಾಡೋ ಇದೆ. ಹೌದು. ಏನ್ ಸರ್ ಇವರು ಸ್ಪ್ರೇ ಮಾಡ್ತಾ ಇರೋದು? ಸರ್ ಇವರು OWDC ಸ್ಪ್ರೇ ಮಾಡ್ತಾ ಇದ್ದಾರೆ. OWDC ಸ್ಪ್ರೇ ಮಾಡ್ತಾ ಇದ್ದಾರೆ. ಹತ್ರಕ್ಕೆ ಬಂದ್ರೆ ಗಮ್ ಅಂತ ಇದೆ ಸರ್, ದೂರ ಗೊತ್ತಾಗ್ಲಿಲ್ಲ. ಹೌದು. ಸೊ ಜನರಲಿ ಎಷ್ಟು ದಿನಕ್ಕೆ ಒಮ್ಮೆ ಇದ್ರ OWDC ಸ್ಪ್ರೇ ಮಾಡಿಸ್ತೀರಾ ಸರ್ ನೀವು? ನಾವು ಒಂದು 15 ಡೇಸ್ ಒಂದ್ಸಲ ಮಾಡಿಸ್ತಾ ಇದ್ದೀವಿ. 15 ಡೇಸ್ ಒಂದ್ಸಲ. ಇವಾಗ ಸ್ಟಾರ್ಟ್ ಮಾಡೋದು ಒಂದು 3 ಮಂತ್ಸ್ ಇಂದ ಕೊಡಿಸ್ತಾ ಇದೀವಿ. ಸೊ ಇದು ಅವಕಾಡೋ ಇದೆ. ಅವಕಾಡೋ ಚೆನ್ನಾಗಿ ಹೋಗಿದೆ ಸರ್, ಹೈಟ್ ಆಗಿ. ಅವಕಾಡೋ ಚೆನ್ನಾಗಿ ಹೋಗಿದೆ. ಕೆಲವ್ರದೆಲ್ಲ ಕೆಳಗಿಂದನೇ ಛತ್ರಿ ತರ ಆಗ್ಬಿಟ್ಟಿರುತ್ತೆ. ಅದು ಬುಷ್ ಮಾಡ್ಕೊಳಕ್ಕೆ ನಮ್ಗೆ ಏನ್ ಸಮಸ್ಯೆ ಅಂತಂದ್ರೆ, ಬೇರೆ ಗಿಡಗಳನ್ನ ನಮ್ಗೆ ಅಂತ ಹೇಳ್ಬಿಟ್ಟು ನಾವು ಮೇಲ್ಗಡೆ ಅದು ಆಕ್ಚುಲಿ ಹಂಗೋಗಿ ಮೇಲ್ಗಡೆ ಹೋಗಿ ಛತ್ರಿ ತರ ಆದ್ರೆ ಚೆನ್ನಾಗಿರ್ತದೆ ಅಂತಾನೆ ನಾವು ಸ್ಟಾರ್ಟಿಂಗ್ ಇಂದಾನು ಸ್ವಲ್ಪ ಅದಕ್ಕೆ ಸ್ಪೆಷಲ್ ಕೇರ್ ಮಾಡ್ಕೊಂಡು. ಇವನ್ ಭೂಮಿ ಮೃದುವಾಗಿ ಚೆನ್ನಾಗಿದೆ ಸರ್. ಸರ್ ನೀವು ಆರ್ಗ್ಯಾನಿಕ್ ಮಾಡಿದಾಗ ಅದು ಬಂದೇ ಬರ್ತದೆ ಭೂಮಿ. ಇಲ್ಲ ಅಂತಂದ್ರೆ ಒಳ್ಳೆ ಕಾಂಕ್ರೀಟ್ ಆದಂಗ ಸರ್. ಇದರಲ್ಲಿ ಏನ್ರಲ್ಲೂ ಉಳಿಸಿರುತ್ತೆ? ಇದು ನಮ್ದೇ ಟಿಲ್ಲರ್ ಇದೆ. ಅದೊಂದು 7 HP, ತುಂಬಾ ವೆಯ್ಟ್ ಕಡಿಮೆ ಇದೆ. ಅದು ಬರೀ ಮಣ್ಣನ್ನು ಸಡ್ಲ ಮಾಡೋದಕ್ಕಷ್ಟೇ ಉಳಿಸ್ತೀವಿ ನಾವು. ಅದು ತುಂಬಾ ಡೀಪ್ ಆಗಿ ಹೋಗೋದಿಲ್ಲ. ಇದೊಂದು ಮೂಸಂಬಿ ಗಿಡ. ಸೊ ಇದು ಚೀಕು, ಇದು ಲಾಂಗ್ ಬರ್ತದೆ. ಇದು ಕೂಡ ಮೂಸಂಬಿನೇ. ಮತ್ತೆ ಅದು ಕೂಡ ಇದು ಲೆಮನ್ ಬರ್ತದೆ. ಅದು ಪರ್ಷಿಯನ್ ಲೆಮನ್ ತರ ಅಲ್ಲ, ಆಲ್ರೆಡಿ ಪರ್ಷಿಯನ್ ಲೆಮನ್ ಬಿಟ್ಟಿದೆ, ಅದನ್ನ ತೋರಿಸ್ತೀನಿ. ಇದು ಚೀಕು ಕಾಲಾಪತಿ. ಮತ್ತೆ ಇಲ್ಲಿ ವೈಟ್ ವಾಟರ್ ಆಪಲ್ ಇದೆ. ಇವೆಲ್ಲ 2 ವರ್ಷದ ಸರ್? ಇದೆಲ್ಲ 2 ವರ್ಷದ ಗಿಡ. ಈಗಾಗಲೇ ಹಣ್ಣು ಬಿಡ್ತಾ ಇದೆ, ಹೂ ಬಿಟ್ಟಿದೆ, ಹಣ್ಣು ಕಾಯಿ ಕಚ್ತಾ ಇದೆ. ಇದೆಲ್ಲ ಅಲ್ಲಿ ಇನ್ನ ಜಾಸ್ತಿ ಇದೆ, ಅಲ್ಲಿ ತೋರಿಸ್ತೇನೆ. ಮತ್ತೆ ಇಲ್ಲಿ ಬಂದ್ರೆ ಲಾಂಗಾನ್ ಇದೆ. ಚೆನ್ನಾಗಿ ಬಂದಿದೆ ಸರ್ ಲಾಂಗಾನ್. ಲಾಂಗಾನ್ ಚೆನ್ನಾಗಿದೆ. ಇದೇ 2 ವರ್ಷದ ಸ್ಟಾರ್ ಫ್ರೂಟ್ ಇದೆ. ಹೌದು, 2 ವರ್ಷ, 2.25 ವರ್ಷ ಆಗಿದೆ. ಇವೆಲ್ಲ ಲಾಂಗಾನ್ ಒಳ್ಳೆ ಗ್ರೋತ್ ಬಂದಿದೆ ಸರ್. ಎಲ್ಲ ಕೆಲವರು ಲಾಂಗಾನ್ ನೀಟಾಗಿ ನಮ್ಮ ಇದಕ್ಕೆ ಅಷ್ಟೊಂದ್ ಚೆನ್ನಾಗಿ ಗ್ರೋತ್ ಬರಲ್ಲ ಅಂತ ಹೇಳ್ತಾರೆ. ಇಲ್ಲ, ಬಂದಿದೆ ಸರ್. ಅವ್ರು ಯಾರು ಬರಲ್ಲ ಅಂತಾರೆ, ಸಾವಯವ ಪ್ರಯತ್ನ ಮಾಡೋದಕ್ಕೆ ಹೇಳಿ, ಖಂಡಿತ ಬಂದೇ ಬರ್ತದೆ. ಮತ್ತೆ ಮಿನಿಮಮ್ ಮೇಂಟೆನೆನ್ಸ್ ಅದಕ್ಕೆ ಅದೇನು ಕೊಡೋದೇ ಇಲ್ಲ. ಮತ್ತೆ ಅಲ್ಲಿ ಬಂದ್ರೆ ನಿಮ್ಗೆ ಬಿಳಿ ಇದು ವಾಟರ್ ಆಪಲ್ ಇದೆ. ಇದು ದೇವನಹಳ್ಳಿ ಸಪೋಟ, ದೇವನಹಳ್ಳಿ ಚಕೋತ, ಸಾರಿ ದೇವನಹಳ್ಳಿ ಚಕೋತ. ಮತ್ತೆ ಮೆಕಡೋಮಿಯಾ. ಎಲ್ಲಾ ತರ ಹಣ್ಣಿನ ಗಿಡಗಳು ಹಾಕಿದ್ರೆ? ಹೌದು, 60+ ವೆರೈಟೀಸ್ ಹಣ್ಣಿನ ಗಿಡಗಳಿದೆ. ಮೆಕಡೋಮಿಯಾ ಇದೆ. ಇದು ಬಿಳಿ ನೇರಳೆ, ಸಾರಿ ಇದು ವಾಟರ್ ಆಪಲ್ ಬಿಳಿದು, ಇದು ವೈಟ್. ಮತ್ತೆ ಇಲ್ಲಿ ನಾವೇನ್ ಮಾಡಿದೀವಿ, ನುಸುರು ಮುಜೆಂಟಿ ಜೇನನ್ ಹಾಕಿದೀವಿ. ಜೇನು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಇದೊಂದು ಮುಜೆಂಟಿ ಜೇನು ಸಾಧ್ಯವಾದಷ್ಟು ವೀಕ್ಷಕರು ತುಂಬಾ ನೋಡ್ಬೇಕಾದಂತೂ ಈ ಕಡೆಗೆ ಬಂದ್ಬಿಡಿ ಸರ್. ಈ ಕಡೆ ಹೌದು, ಈ ಕಡೆ ಬನ್ನಿ. ಮುಜೆಂಟಿ ಜೇನು ಇದೇನು ಅಂತಂದ್ರೆ ಚಿಕ್ಕ ಬಾಕ್ಸ್ ಬರುತ್ತೆ ಇದು. ನಾವು ನೈಸರ್ಗಿಕವಾಗಿ ಕೃಷಿನ
ಸಾವಯವ ಕೃಷಿ ಮಾಡ್ತಾ ಇದೀವಿ ಎಲ್ಲಿ ಅವರೆಲ್ಲ ರೈತರುಗಳು ಇಟ್ಕೋಬೇಕಾದಂಥದ್ದು. ಇದಕ್ಕೆ ಇದು ತುಂಬಾ ಹ್ಯೂಮನ್ ಫ್ರೆಂಡ್ಲಿ ಜೇನು. ಇದು ಕಚ್ಚೋದಿಲ್ಲ, ಜೊತೆಗೆ ಇದಕ್ಕೆ ಯಾವುದೇ ಶತ್ರು ಕೀಟದ ಬಾಧೆ ಇರೋದಿಲ್ಲ. ಮತ್ತೆ ಬೇಸಿಗೆನಲ್ಲಿ ನೀವು ಸಕ್ಕರೆ ನೀರು ಇಡಬೇಕು ಅನ್ನೋದಿಲ್ಲ. ಮತ್ತೆ ಈಗ ಅಮಾವಾಸ್ಯೆ ಖಾಲಿ ಮಾಡ್ಕೊಂಡು ಹೊರಟೋಗ್ತದೆ, ಹುಣ್ಣಿಮೆ ಖಾಲಿ ಮಾಡ್ಕೊಂಡು ಹೊರಟೋಗ್ತದೆ ಅಂತ ಒಂದು ಕೆಲವೊಂದು ಮಿತ್ಸ್ ಇದೆಯಲ್ಲ, ಅದು ಕೂಡ ಇದ್ರಲ್ಲಿಲ್ಲ. ಇದು ಒಂದ್ಸಲ ಗೂಡು ಕಟ್ಟಿದ್ರೆ 16 ವರ್ಷಗಳಿಗೆ ಇರ್ತದೆ ಒಂದೇ ಕಡೆ. ಅದು ಫ್ಯಾಮಿಲಿ ಜಾಸ್ತಿ ಆದಾಗ ನಾವೇ ಸಪ್ರೇಟ್ ಮಾಡ್ಕೋಬೇಕು ಅದನ್ನ. ಮತ್ತೆ ಮೇನ್ ಆಗಿ ಶತ್ರು ಕೀಟದ ಬಾಧೆ ಇಲ್ಲ. ಬೇರೆ ಜೇನುಗಳಿಗೆ ಶತ್ರು ಕೀಟದ ಬಾಧೆ ಇದೆ, ಇದಕ್ಕಿಲ್ಲ. 0 ಮೇಂಟೆನೆನ್ಸ್ ಇದು. ಮತ್ತೆ ಜೇನು ಕೂಡ ಇದು 1 kgಗೆ 4,000 ರೂಪಾಯಿ ಬೆಲೆ ಇದೆ. ಮತ್ತೆ ಒಂದ್ಸಲ ಹಾರ್ವೆಸ್ಟ್ ಮಾಡಿದ್ರೆ ನಿಮ್ಗೆ 100-150 ml ಅಷ್ಟೇ ಬರೋದು. ಬಟ್ ತುಂಬಾ ಚೆನ್ನಾಗಿದೆ. ಎಲ್ಲಾನು ಹೆಕ್ಸಗನ್ ಶೇಪ್ ಅಲ್ಲಿ ಜೇನ್ ಬರ್ತದೆ. ಬಟ್ ಇದು ಬಂದು ಪಾಟ್ ತರ ಇರುತ್ತೆ, ಚಿಕ್ಕದು, ಒಳ್ಳೆ ಮಡಕೆ ತರ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಜೇನು. ಮತ್ತೆ ಪ್ರಾಸೆಸ್ ಕೂಡ ಅಷ್ಟೇನೆ, ಜಸ್ಟ್ ಕಿತ್ಬಿಟ್ಟು ಬಿಸಿಲಲ್ಲಿ ಇಟ್ರೆ ಕರ್ಗಿ ನೀಟಾಗಿ ನೀರ್ ತರ ಒಂದ್ ಕಡೆ ಸೈಡ್ ಬಂದ್ಬಿಡುತ್ತೆ. ತುಂಬಾ ಈಸಿ. ಮತ್ತೆ ಓಪನ್ ಮಾಡ್ಬೇಕಾದ್ರೂ ಕೂಡ ಅಷ್ಟೇನೆ, ಕಚ್ಚುತ್ತೆ. ಮಕ್ಕಳು ಯೂಸ್ ಮಾಡ್ಬೋದು, ದೊಡ್ಡವರು ಯೂಸ್ ಮಾಡ್ಬೋದು. ಅಥವಾ ಬೇರೆ ಜೇನ್ ತರ ತುಂಬಾ ಸ್ಕಿಲ್ಡ್ ಪರ್ಸನ್ ಬೇಕು ಅಂತ ಏನಿಲ್ಲ, ಇದಕ್ಕೆ ಮಾಡ್ಬೋದು ಸರ್. ಓಕೆ, ನೀವು ಇದು ಹೇಗೆ ತಂದ್ರಿ ಸರ್? ಇದು ಎಲ್ಲಿಂದ ತಂದಿದ್ ನೀವು? ಇದನ್ನ ನಮ್ದು ICAR ಅವ್ರದ್ದು NBB ಅಂತ ಇದೆ, ನ್ಯಾಷನಲ್ ಬಿ ಬೋರ್ಡ್ ಅಂತ. ಅವ್ರದ್ದು ಒಂದು ಟ್ರೈನಿಂಗ್ ಹೋಗಿದ್ವಿ, ಅವ್ರ ಕಡೆಯಿಂದ ತಗೊಂಡ್ರಿ. ಏನ್ ಕೊಟ್ರಿ ಸರ್ ಕಾಸ್ಟ್? ಸರ್ ಇದು ನಿಮ್ಗೆ ವಿತ್ ಫ್ಯಾಮಿಲಿ ಬೇಕು ಅಂತಂದ್ರೆ, ವಿತ್ ಕಾಲನಿ ಬೇಕು ಅಂತಂದ್ರೆ ಅವರೇ ಕಳ್ಸಿಕೊಡ್ತಾರೆ 3,000 ರೂಪಾಯಿ. ಬರೀ ಬಾಕ್ಸ್ ಬೇಕು ಅಂತಂದ್ರೆ ಅರೌಂಡ್ 300 to 400 rupees ಇದೆ. ಬಟ್ ಇದು ಸಾಮಾನ್ಯವಾಗಿ ಹಳೆ ಬೋರ್ವೆಲ್ಗಳಲ್ಲಿ ಹತ್ರ ಮನೆಗಳು ಇರ್ತದಲ್ಲ ಅದರಲ್ಲಿ, ಮತ್ತೆ ಹಳೆ ಗೋಡೆಗಳಲ್ಲಿ ಆ ತರದ್ರಲ್ಲಿ ಇರುತ್ತೆ. ನಾವೇ ಫೈಂಡ್ ಔಟ್ ಮಾಡ್ಕೊಂಡ್ ಬೇಕಾದ್ರೆ ಕಾಲನಿ ಶಿಫ್ಟ್ ಮಾಡ್ಕೋಬಹುದು. ನೀವು ಇಟ್ಟು ಎಷ್ಟು ದಿನ ಆಯ್ತು ಸರ್ ಇದು? ಈಗ 1.5 ತಿಂಗಳಾಯ್ತು. ನೀವೇನೋ ಓಪನ್ ಮಾಡಿ ನೋಡ್ತಾ ಇರ್ತೀರಾ? ಇಲ್ಲ, ಇನ್ನೊಂದು 15 days ಆದ್ರೆ ಹಾರ್ವೆಸ್ಟ್ ಮಾಡಕ್ ರೆಡಿ ಇರ್ತದೆ. ಇದು ಎವ್ರಿ 2 months ಬರ್ತದೆ. ಎವ್ರಿ 2 months once ಹಾರ್ವೆಸ್ಟ್ ಮಾಡ್ಕೋಬಹುದು. 300 to 400 ml? ಇಲ್ಲ, 100 to 150 ml ಅಷ್ಟೇ. ಈ ಬಾಕ್ಸ್ ಅಲ್ಲಿ 150 ml. ಯಾಕಂದ್ರೆ ಇದು ಈ ಬಾಕ್ಸ್ ಅಲ್ಲಿ ಪೂರ್ತಿ ಜೇನ್ ಇರೋದಿಲ್ಲ. ಅಲ್ಲಿ ಸೈನಿಕ ಜೇನ್ ಇರ್ತದೆ, ಅದರದೇ ಕಾಲನಿ ಬೇರೆ ಇರ್ತದೆ, ಮರಿಗೆ ಬೇರೆ ಕಾಲನಿ ಮಾಡ್ಕೊಂಡಿರುತ್ತೆ. ಇಷ್ಟು ಸಪರೇಟ್ ಕಂಪಾರ್ಟ್ಮೆಂಟ್ ಗಳು ಇರುತ್ತೆ. ಜೇನ್ ಅನ್ನ ಸಪರೇಟ್ ಒಂದ್ ಕಡೆ ಮಾಡ್ಕೊಂಡಿರುತ್ತೆ, ಅದನ್ನ ಅಷ್ಟೇ ನಾವು ತಗೋಬಹುದು. ಓಕೆ. ಸೊ ಮತ್ತೆ ನಾವು ತೆಗೆದ್ರು ಅದಕ್ಕೇನು ತೊಂದ್ರೆ? ತೆಗೆದು ಅಲ್ಲೇ ಸ್ವಲ್ಪ ಜೇನ್ ಬಿಡ್ಬೇಕು, ಏನ್ ಸಮಸ್ಯೆ ಆಗೋದಿಲ್ಲ. ಅದ್ ಮತ್ತೆ ಹಂಗ್ ಕ್ಲೋಸ್ ಮಾಡಿ ಈ ತರ ಟೇಪ್ ಹೊಡೆದ್ಬಿಟ್ರೆ ಮತ್ತೆ ಅಲ್ಲೇ ಬಂದು ಹುಳಗಳೆಲ್ಲ. ಇದು ನೀವು ಯಾವ ಟೈಮ್ ಅಲ್ಲಿ ಹಾರ್ವೆಸ್ಟ್ ಮಾಡ್ಬೇಕು ಸರ್? ಟೈಮಿಂಗ್ ಇದೆಯಾ ಬೇರೆ ಜೇನ್ಗಳ ತರ? ಇಲ್ಲ, ಇದಕ್ಕೆ ಟೈಮ್, ಹಾರ್ವೆಸ್ಟ್ ಟೈಮ್ ಅಂತ ಏನಿಲ್ಲ. ಸ್ವಲ್ಪ ತಂಪಾದ ಟೈಮ್ ಅಲ್ಲಿ ಮಾಡ್ಬೇಕು, ಬಟ್ ಸಂಜೆ ಹೊತ್ತು ಬೇಡ, ಕತ್ಲೆ ಆದ್ಮೇಲೆ. ಯಾಕಂದ್ರೆ ನಾವು ಕನ್ಫ್ಯೂಸ್ ಆಗ್ಬಿಡ್ತೇವೆ. ಒಂದ್ಸಲ ಆಚೆ ಹೋದ್ರೆ ಮತ್ತೆ ಸಂಜೆ ವಾಪಸ್ ಬರೋದಕ್ಕಾಗೋದಿಲ್ಲ. ಇದ್ರದೊಂದು ಬ್ಯೂಟಿ ಏನಂತಂದ್ರೆ, ಸಂಜೆ ಟೈಮ್ ಮತ್ತೆ ಚಳಿಗಾಲದಲ್ಲಿ ಈ ಸಣ್ಣ ಬಾಗ್ಲಿದೆ ನೋಡಿ, ಹೌದು, ಫೋಕಸ್ ಮಾಡಿದ್ರಿ ನೀವು, ಅದು ಆ ಬಾಗ್ಲನ್ನ ಕ್ಲೋಸ್ ಮಾಡ್ಕೊಂಡ್ಬಿಡ್ತೇವೆ. ಅದೇ ಕ್ಲೋಸ್ ಮಾಡ್ಕೊಂಡ್ಬಿಡುತ್ತೆ. ಮತ್ತೆ ಬೆಳಿಗ್ಗೆ ಒಂದ್ 5 o'clock 6 o'clock ಅಂದ್ರೆ ಯಾವಾಗ ಬೆಳಕು ಬರುತ್ತೆ ಹೊರಗಡೆ, ಆ ಟೈಮ್ಗೆ ಕರೆಕ್ಟ್ ಓಪನ್ ಮಾಡ್ಕೊಡುತ್ತೆ. ಅದು ತುಂಬಾ ಚೆನ್ನಾಗಿದೆ. ತುಂಬಾ ಮೆಡಿಸಿನಲ್ ಬೆನಿಫಿಟ್ ಇರೋದ್ರಿಂದ ನಮ್ಮ ಆಯುರ್ವೇದ ಶಾಲೆ ಅವರೇನೆ 4,000 ರೂಪಾಯಿ ತಗೊಳ್ತಾರೆ 1 ಲೀಟರ್. ಇದಕ್ಕೇನ್ ಪರದಾಡಂಗಿರಲ್ಲ. ಮಾರ್ಕೆಟಿಂಗ್ ತುಂಬಾ ಡಿಮಾಂಡ್ ಇದೆ, ಬೆಳೆಯೋರೇ ಇಲ್ಲ ಇದನ್ನ. ಸರ್, ನಿಮ್ಮ ಪರ್ಷಿಯನ್ ಲೆಮನ್ ನೋಡೋಣ ಸರ್? ಬನ್ನಿ ಸರ್. ಈಗ ಇಲ್ಲಿ ಪರ್ಷಿಯನ್ ಲೆಮನ್ ಇದೆ. ಇಲ್ಲಿ ಇದು ವಾಟರ್ ಆಪಲ್ ವೈಟ್ ಅಲ್ಲೂ ಇದೆ, ಇಲ್ಲೂ ಇದೆ. ಜೊತೆಗೆ ಪರ್ಷಿಯನ್ ಲೆಮನ್ ತೋರಿಸ್ತೀನಿ ಈಗ. ಅದಕ್ಕಿಂತ ಮುಂಚೆ ನಾವು ಮನೆ ಬಳಕೆಗೆ ಅಂತ ಒಂದು 5 ಆಪಲ್ ಟ್ರೈ ಮಾಡಿದ್ವಿ. ಆ ಆಪಲ್ ಅಲ್ಲಿ ಫಸ್ಟ್ ಬಿಟ್ಟಾದ್ಮೇಲೆ ಈಗ ಮತ್ತೆ ಒಂದು 120 ಗಿಡ ಹಾಕಿದೀವಿ. ಇದು ಬಿಟ್ಟಿರೋದು ತೋರಿಸ್ತೀನಿ. ಆಮೇಲೆ ನಿಮ್ಗೆ ಅಲ್ಲಿ 120 ಗಿಡ ಆಪಲ್ ಹಾಕಿರೋದನ್ನ ಒಂದು ಪ್ಲಾಟ್ ಸಪರೇಟ್ ತೋರಿಸ್ತೀನಿ. ಸೊ ಇಲ್ಲ, ಇದು ಆಕ್ಚುಲಿ ರೆಡ್ ಆಗುತ್ತೆ. ಇಲ್ಲಿ ಊಜಿ ಕಾಟಕ್ಕೆ ನಾವೇನ್ ಮಾಡಿದ್ವಿ, ಪೇಪರ್ ಹಾಕ್ಬಿಟ್ಟಿದ್ವಿ. ಬಿಸಿಲು ಬೀಳಲಿಲ್ಲ ಅಂತಂದ್ರೆ ಇದು ರೆಡ್ ಆಗೋದಿಲ್ಲ. ಬಟ್ ಇದು ಹಿಂಗಿದ್ರು ಪರವಾಗಿಲ್ಲ. ಈ ಸಲದ್ದು ಫಸ್ಟ್ ಹಣ್ಣು ಆಗ್ಲಿ ಅದು ಅಂತ ಹಂಗೆ ಪೇಪರ್ ಕಟ್ಟಿದೀವಿ, ಅಂದ್ರೆ ಊಜಿಯಿಂದ ಉಳಿಸ್ಕೊಳ್ಳೋದಕ್ಕೋಸ್ಕರ. ಈಗ ಬೇರೆ ಕಡೆ ಕೆಮಿಕಲ್ ಫರ್ಟಿಲೈಸರ್ ಎಲ್ಲ ಹೊಡೆಯೋರು ಏನ್ ಮಾಡ್ತಾರೆ, ಕೆಮಿಕಲ್ ಫರ್ಟಿಲೈಸರ್ ನ ಹೊಡೆಯೋದ್ರಿಂದ ಏನಾಗುತ್ತೆ, ಊಜಿಗಳು ಬರೋದಿಲ್ಲ. ಬಟ್ ನಾವು ಅದು ಯಾವ್ದನ್ನು ಯೂಸ್ ಮಾಡದೇ ಇರೋದ್ರಿಂದ ಪೇಪರ್ ಅಷ್ಟೇ ಕಟ್ಟಿದೀವಿ. ಇದು ಎಲ್ಲಿಂದ ಸರ್ ನೀವು ಗಿಡ ತಂದಿದ್ದು? ಅದು ಹರಿಯಾಣದಿಂದ ಬರ್ತದೆ. ಅಲ್ಲ ಸಾರಿ, ಹಿಮಾಚಲ್ ಪ್ರದೇಶದಿಂದ. ಅಲ್ಲಿಂದ ಬಳ್ಳಾರಿ ತರ್ಸ್ಕೊಂಡು ಬಳ್ಳಾರಿಯಿಂದ ಇಲ್ಲಿ ಇದ್ ಮಾಡ್ಕೊಂಡಿದ್ವಿ. ಇದು ಪರ್ಷಿಯನ್ ಲೆಮನ್. ಇಲ್ಲಿ ಸಖತ್ತಾಗಿದೆ ಸರ್. ತುಂಬಾ ದಪ್ಪ ಬರ್ತದೆ. ಮತ್ತೆ 1 kgಗೆ ಅರೌಂಡ್ 75 to 100, ಒಂದು ಗಿಡಕ್ಕೆ 75 to 100 ಇದು ಬರುತ್ತೆ, ಕೆಜಿ ಬರ್ತದೆ. ಇನ್ನೂ ಹಣ್ಣಾಗಿಲ್ಲ? ಇಲ್ಲ, ಹಣ್ಣಾಗಿಲ್ಲ, ಇನ್ನು ದಪ್ಪ ಆಗ್ತದೆ. ಜೊತೆಗೆ ಕಲರ್ ಬರ್ತದೆ. ಇದು ಹಣ್ಣಾಗಿದೆಯಾ ಸರ್? ಇಲ್ಲ, ಇದು ಹಣ್ಣಾಗಿಲ್ಲ. ಅದು ಸನ್ಸ್ಕಾಚ್ಗೆ ಹಂಗಾಗಿದೆ ಅಷ್ಟೇ. ಇನ್ನೂ ದಪ್ಪ ಬರುತ್ತೆ. ಒಳ್ಳೆ ಜ್ಯೂಸ್ ಇದೆಯಾ ಸರ್? ಒಳ್ಳೆ ಜ್ಯೂಸ್ ಇದೆ, ಒಳ್ಳೆ ಜ್ಯೂಸ್ ಬರ್ತದೆ. ಮತ್ತೆ ಇದು ಮೇನ್ ಆಗಿ ಆರ್ನಮೆಂಟಲ್ ಆಗಿ ಯೂಸ್ ಮಾಡ್ತೀವಿ.
ಸೊ ಹುಳಿ ಅಷ್ಟೊಂದು ಹುಳಿ ಅಂಶ ಬರೋದಿಲ್ಲ. ಹಾ. ಬಟ್ ಈಗ ಮೊಜೆಟೋ ಮತ್ತೆ ಬೇರೆ ಬೇರೆ ಈಗ ಸ್ಟಾರ್ ಹೋಟೆಲ್ಗಳೆಲ್ಲ ಇದನ್ನ ಆರ್ನಮೆಂಟಲ್ ಆಗಿ ಅಂದ್ರೆ ಜಸ್ಟ್ ಡೆಕೋರೇಟಿವ್ ಅದೇ ಆಗಿ ಜ್ಯೂಸ್ ಮೇಲ್ಗಡೆ ಜ್ಯೂಸ್ ಇಡೋದಕ್ಕೆ. ಮೇಲ್ಗಡೆ ಇಡೋದಕ್ಕೆಲ್ಲ ಹಾ, ಆ ತರದಕ್ಕೆ ಯೂಸ್ ಮಾಡ್ತಾರೆ. ಇದೊಂದು ತಾಕಲ್ ನಾವೇನ್ ಮಾಡಿದ್ವಿ, ಮನೆ ಹಿಂದೆನೆ ಇರೋದ್ರಿಂದ ಹಾ. ಅಲ್ಲೊಂದಷ್ಟು ಸ್ಟ್ರಾಬೆರಿ ಬೆಳೆದಿದ್ದೀವಿ. ಹೌದು. ಎಲ್ಲಿ ಸರ್ ಸ್ಟ್ರಾಬೆರಿ? ಸ್ಟ್ರಾಬೆರಿ ಇಲ್ಲಿದೆ. ಈಗಾಗಲೇ ಸೀಸನ್ ಮುಗ್ದಿರೋದ್ರಿಂದ ನಾವು ಬೆಡ್ನ ಡಿಸ್ಕಾರ್ಡ್ ಮಾಡಿ ಹಾ. ಇಲ್ಲಿ ಫುಲ್ ಇತ್ತು ಸ್ಟ್ರಾಬೆರಿ. ಓಕೆ. ಇಲ್ಲಿ ಇದು ಪೂರ್ತಿ ಈಗ ಸೀಸನ್ ಮುಗ್ದಿದೆ. ಹಾ. ಇಲ್ಲಿ ನೋಡಿ, ಅದನ್ನ ಚೆನ್ನಾಗಿ ಬಂದಿದೆ ಸರ್ ಜನವರಿ strawberry? ಫೆಬ್ರವರಿಗೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಹ್ಮ್. ನಾವು ಅದು ವಿಡಿಯೋಸ್ ಮಾಡಿದ್ದೀನಿ, ಬೇಕಾದ್ರೆ ಕೊಡ್ತೀನಿ. ಓಕೆ, ಕೊಡಿ ಸರ್ ಅದು ಹಾ. ವಿಡಿಯೋಸ್ ಇದು ಹಾ. ಇಲ್ಲೆಲ್ಲ ಬಂದಿತ್ತು. ಈಗಾಗಲೇ ಇದನ್ನ ಇದು ಚೆನ್ನಾಗಿ ಬಂದಿರೋದ್ರಿಂದ ಈಗ ಮತ್ತೆ 500 ಪ್ಲಾಂಟ್ಸ್ ತರಿಸಿದೀವಿ. ಓಕೆ. ಪ್ಲಾಂಟ್ ಮಾಡ್ಬೇಕು, ಇದು ಏನ್ ಸ್ವಲ್ಪ ಮಳೆ cost ಆಗ್ಲಿ sir ಅಂತ ಇದು? ವೇಟ್ ಮಾಡ್ತೀವಿ. ಇದೇನ್ ಕಾಸ್ಟ್ ಸರ್? ಸರ್ ಇದ್ರದ್ದು ಇದು ಬಂದು ಸ್ಟ್ರಾಬೆರಿ ಗಿಡಗಳು ಬಂದು ನಮಗೆ ಅರೌಂಡ್ 47 ರುಪೀಸ್ ಇಲ್ಲಿಗೆ ಬರೋದಕ್ಕಾಯ್ತು. ಹ್ಮ್. ಇದು ಬಂದು ಕ್ಯಾಮರೋಸಾ ಅಂತ ತುಂಬಾ ಚೆನ್ನಾಗಿದೆ ವೆರೈಟಿ. ಓಕೆ, ಈ ವೆದರ್ಗೂ ಆರಾಮ. ಈ ವೆದರ್ಗೂ ಬರ್ತಾ ಇದೆ. ಇದು ಆಪಲ್ ನಿಮ್ಗೆ ಏನ್ ವೆದರ್ಗೆ ಏನು ಎಫೆಕ್ಟ್ ಆಗಿಲ್ಲ? ವೆದರ್ದ ಏನು ಸಮಸ್ಯೆ ಇಲ್ಲ ಆಪಲ್ದು ನಮ್ಗೆ. ಕೆಲವರೆಲ್ಲ ಬಿಸಿಲು ಬರಲ್ಲ ಅಂತಾರೆ. ಇಲ್ಲ ಬಟ್ ಇಲ್ಲಿ ನೋಡಿದ್ರೆ ನಿಜವಾಗ್ಲೂ ಚೆನ್ನಾಗ್ ಬಂದಿದೆ. ಇಲ್ಲ, ಆತರ ಏನಿಲ್ಲ. ಈಗ ನಮ್ಮಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಹಾ. ಮನೆಗೆ ಯಾವ್ದು ಬೇಕು ಎಲ್ಲಾನು ಬೆಳೆದಿರೋದ್ರಲ್ಲಿ ಈಗ ಉಳಿದಿರೋಂಥದ್ದನ್ನ ನಾನು ಹೇಳ್ತೀನಿ. ಹಾ. ಇದೊಂದು ಮಿಲ್ಕಿ ಬೀನ್ ಅಂತ ಕರಿತೀವಿ. ಮಿಲ್ಕಿ ಬೀನ್. ಇದು ಮಿಲ್ಕಿ ಬೀನ್. ಇದು ಹಾ. ಇದು ಈ ತರ ಬರುತ್ತೆ. ಹಾ. ಇದು ರಿಚ್ ಇನ್ ಮಲ್ಟಿ ನ್ಯೂಟ್ರಿಯೆಂಟ್ಸ್. ಓಕೆ. ಅದಕ್ಕಿಂತ ಕೂಡ ದಪ್ಪ ಬರ್ತದೆ ಕೆಲವೊಂದು. ಹ್ಮ್. ಇದು ನಮಗೆ ಗೊತ್ತಿರ್ಲಿಲ್ಲ, ನಾವು ಕುಯ್ಕೊಂಡೆ ಹೋಗ್ತಿರ್ಲಿಲ್ಲ, ಎಲ್ಲೇ ಬಿಟ್ಬಿಡ್ತಾ ಇದ್ವಿ. Okay. ನಮ್ ಸಖತ್ ಸೊಪ್ಪುನಲ್ಲಿ ಒಬ್ರು ಆಯುರ್ವೇದಿಕ್ ಡಾಕ್ಟರ್ ಬಂದ್ರು. ಅವತ್ತು ನೋಡ್ಬಿಟ್ಟು ಇದು ತುಂಬಾ ಹೆಲ್ತ್ ಬೆನಿಫಿಟ್ ಇದೆ, ನಮಗ್ ಸ್ವಲ್ಪ ತಂದ್ಕೊಡಿ ಅಂದ್ರು. ತಂದ್ಕೊಟ್ಮೇಲೆ ಮತ್ತೆ 2 kg ತರಿಸ್ಕೊಂಡ್ರು. ಒಳ್ಳೆ ರೇಟ್ಗೆ ಹೋಗ್ತಾ ಇದೆ. ಇದು ಕೂಡ ಏನ್ ಪ್ರೈಸ್ ಅದು ನೀವು ಕೊಡೋದು? ಇದು 400 ರುಪೀಸ್ಗೆ ಹೋಗ್ತಾ ಇದೆ. ಓಕೆ. ಮತ್ತೆ ಇದು ಮಾರ್ಕೆಟ್ ಅಲ್ಲಿ ಎಲ್ಲೂ ಇಲ್ಲ ಇದು. ಇದು ನಿಮ್ಗೆ ಡಬಲ್ ಬೀನ್ ಸಿಗುತ್ತೆ, ಬಟ್ ಇದು ಮಿಲ್ಕಿ ಬೀನ್ ಇಲ್ಲ. ಅದ್ರ ಜೊತೆಗೆ ನಾವೇನ್ ಮಾಡಿದೀವಿ, ಇಲ್ಲೊಂದಷ್ಟು ಬೀನ್ಸ್ ಹಾಕೊಂಡಿದ್ವಿ, ಮಾಮೂಲಿ ಬೀನ್ಸ್, ಅದೆಲ್ಲ ಖಾಲಿ ಆಗಿದೆ. ಟೊಮೆಟೊ ಅಂತೂ ಜಮೀನ್ ಪೂರ್ತಿ ಇದೆ. ಅಲ್ಲಲ್ಲಿ ಹಕ್ಕಿಗಳೇನೆ ಇದ್ ಮಾಡಿರೋದಿದೆ. ಸೊ ನಾವೇನಂದ್ರೆ ಒಂದ್ ರೌಂಡ್ ಹೋಗಿ ಬಂದ್ರೆ ಒಂದ್ ಅರ್ಧ ಕೆಜಿ 1 kg ಟೊಮೆಟೊ ಎಲ್ಲ ಸಿಗ್ತದೆ. ನಾವು ಇಂಥದ್ದೇ ಬೇಕು ಅಂತ ಇಂಥದ್ದೇ ಸಾಲಲ್ಲಿ ಹೋಗ್ಬೇಕು ಅಂತೇನಿಲ್ಲ. ಮೆಣಸಿ ಇದೆ, ಬದನೆ ಇದೆ. ಮೆಣಸಿನಕಾಯಿ ಆಲ್ರೆಡಿ ಹಣ್ಣಾಗಿ ಒಣಗಿಸ್ತಾ ಇದೀರ ಅನ್ಸುತ್ತೆ. ಒಣಗಿಸ್ತಾ ಇದೀವಿ, ಕಾಯಿ ಕೂಡ ಮಾರಿದೀವಿ. ಇದೊಂದು ನೋಡಿ, ಇದು ಕಸಿ ಕಟ್ಟೋದು ಬದ್ನೆ. ನಾನು ಇದು ಕಾಡು ಬದ್ನೆ ಅಥವಾ ಗುಳಕೆಕಾಯಿ ಅಂತ ಎಷ್ಟು ದಪ್ಪ ಬರ್ತದೆ. ಅದು ಸಾಯಿಲ್ ಬೋರ್ನ್, ನಮ್ಗೆ ಯಾವ್ದೇ ಡಿಸೀಸ್ ಬರಲ್ಲ. ಆ ಗಿಡಕ್ಕೆ ನಾವೇನ್ ಮಾಡಿದ್ವಿ, ಮಾಮೂಲಿ ಬದ್ನೆನ ಕಸಿ ಕಟ್ಟಿದೀವಿ. ಇದು ಪೆರೆನಿಯಲ್ ಅಂದ್ರೆ ಬಹುವಾರ್ಷಿಕ ಬೆಳೆಯಾಗಿ ಬರ್ತದೆ. ನಮ್ಗೆ 4-5 ವರ್ಷ ಇದರಿಂದ ಬೆಳೆ ಬರ್ತದೆ. ಬಟ್ ಮೇಂಟೆನೆನ್ಸ್ ತೀರಾ ತುಂಬಾನೇ ಕಡಿಮೆ. ನಮ್ಗೆ ನಾನು ಹೇಳ್ದಂಗೆ ಮಣ್ಣಿಂದ ಬರುವಂತ ಯಾವುದೇ ರೋಗ ರುಜಿನಗಳು ಇದಕ್ಕೆ ಬರೋದಿಲ್ಲ. ಯಾಕಂದ್ರೆ ಆ ಬೇರು ಬಂದು ತುಂಬಾ ವೈಡ್ ಸ್ಪ್ರೆಡ್ ಆಗಿ ಹೋಗುತ್ತೆ. ನ್ಯೂಟ್ರಿಷಿಯನ್ಸ್ ನ ಅದೇ ಅಬ್ಸರ್ವ್ ಮಾಡ್ಕೊಂಡು ಗಿಡಕ್ಕೆ ಚೆನ್ನಾಗಿ ಕೊಡ್ತದೆ. ನೋಡಿ, ಯಾರು ಬೇಕಾದ್ರೂ ಮಾಡ್ಬೋದು ಕೃಷಿ ಅನ್ನೋದಕ್ಕೆ ಇವರೇ ಒಂದು ಸಾಕ್ಷಿ. ಯಾವುದೇ ರೀತಿಯಾದಂತ ಕೃಷಿ ಮಾಡೋದಕ್ಕೆ ಯಾವುದೇ ರೀತಿಯಾದಂತ ಅನುಭವ ಬೇಡ. ಪ್ರತಿಯೊಂದು ಪ್ರಕೃತಿ ತಾಯಿ ಮಡಲಿಗೆ ಬಂದ್ಬಿಟ್ರೆ ಕಳಿಸ್ತಾರೆ.